ನೀವು ಹೇಳ್ತಾ ಇದೀರಿ ಯಾರೂ ಅಷ್ಟೊಂದು ಫೋರ್ಸ್ ಮಾಡಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು. ಈಗ ಮೀಟು ಪ್ರಕರಣಗಳೇ ಆಗ್ತಿರ್ಲಿಲ್ಲ ಆ ಥರ ಇದ್ದಿದ್ರೆ. ಈಗ ಶ್ರುತಿ ಹರಿಹರನ್ ಅವರು ಮೀಟು ಆರೋಪವನ್ನು ಮಾಡಿದ್ರು ಅರ್ಜುನ್ ಸರ್ಜಾ ಅವ್ರ ಮೇಲೆ. ಜೊತೆಗೆ ಕೇರಳದಲ್ಲಿ ಸಾಕಷ್ಟು ಈ ಥರದ್ದು ಇನ್ಸಿಡೆಂಟ್ಗಳಾಗಿದೆ, ಅಂದರೆ ಒಬ್ಬ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು. ಸೊ ಜೊತೆಗೆ ಈಗ ಹೇಮಾ ಕಮಿಟಿ ವರದಿ ಬಹಿರಂಗ ಆದಮೇಲೆ ಅಲ್ಲಿ ಯಾವ ರೀತಿ ಇಂಟಿಮೇಟ್ ಸೀನ್ಗಳನ್ನ ಯಾವ ರೀತಿ ಹೀರೋಗಳು ಮತ್ತಷ್ಟು ಟೇಕ್ಗಳನ್ನ ತೆಗೆದುಕೊಂಡು ಅವರು ಎಂಜಾಯ್ ಮಾಡ್ತಾಯಿದ್ರು, ಜಾಸ್ತಿ ಟೇಕ್ ಮೇಲೆ ಟೇಕು. ಜೊತೆಗೆ ಈ ಲಿಪ್ ಲಾಕ್ ಸನ್ನಿವೇಶಗಳಿದ್ದಾಗ ಕಮಲ್ ಹಾಸನ್ ಅವರು ಎಷ್ಟು ಟೇಕ್ಸ್ ತಗೊಳ್ತಾ ಇದ್ರು ಅನ್ನೋದೆಲ್ಲ ಆರೋಪ ಮಾಡಿರುವಂಥದ್ದು ಅದರಲ್ಲಿ. ಸೊ ಅದೇ ಸತ್ಯ ಆಗ್ತಾ ಇತ್ತು. ಮತ್ತೆ ಅದನ್ನೇ ನಾನು ಹೇಳಕ್ಕೆ ಹೊರಟಿದ್ದೀನಿ. ನಮಗೆಲ್ಲಿ ಇವಾಗ ತುಂಬ ಇವಾಗ ಫಾರ್ ಎಕ್ಸಾಂಪಲ್ ನಾನು ಬೇರೆಯವ್ರ ಹೆಸರನ್ನ ನನಗೆ ತೊಗೊಳಕ್ಕೆ ಇಷ್ಟ ಅಲ್ಲ. ನಾನು ಒಬ್ಳು ಹೀರೋಯಿನ್ ಆಗಿದ್ದೀನಿ ಆಲ್ರೆಡಿ. ಇವಾಗ ನನಗೆ ಸಕ್ಸಸ್ ಇಂಪಾರ್ಟೆಂಟ್ ಇರುತ್ತೆ. ತುಂಬ ದೊಡ್ಡ ಫೇಮಸ್ ಡೈರೆಕ್ಟರ್ ಜೊತೆ ನನಗೆ ಅವಕಾಶ ಸಿಗುತ್ತೆ, ಪ್ರೊಡ್ಯೂಸರ್ ಜೊತೆ ನಾನು ಹೋದಾಗ ಅಲ್ಲಿ ಅವ್ರು ಇಂಡೈರೆಕ್ಟಾಗಿ ಸಿನಿಮಾ ಕೊಟ್ಟಾದ್ಮೇಲೆ ಮೇ ಬಿ ಇದು ಮಾಡ್ಕೋಬೋದು ಅನ್ನೋ ಇಂಟೆನ್ಷನು ಇರುತ್ತೆ. ಸೊ ಆದರೆ ನಾವಿರ್ತೀವಲ್ಲ, ನಾವು ಒಂದು ಹೆಣ್ಮಕ್ಳು, ಇವಾಗ ನಮ್ಮ ಕ್ಯಾರೆಕ್ಟರ್ಗಳು, ನನ್ನ ಕ್ಯಾರೆಕ್ಟರ್ ಏನಂದರೆ ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಅಂದರೆ ಅವ್ರಿಗೆ ಜಾಸ್ತಿ ಏನಂತಾರೆ, ನನ್ನ ಕೆಲಸ ಎಷ್ಟಿದೆ ಅದು ಮುಗಿಸ್ಕೊಂಡು ನಾನು ಬಂದುಬಿಡ್ತೀನಿ. ಅದನ್ನು ಬಿಟ್ಟು ನಿಮಗೆ ಈ ಥರ ಪ್ರಾಬ್ಲಮ್ ಆದಾಗ್ಲೂ ನಿಮ್ಗೆ ಆ ಕೆಲಸ ಮಾಡೋಕ್ಕೆ ನಿಮಗೆ ಇಷ್ಟ ಇದೆ ಅಂದಮೇಲೆ ನೀವು ಆವಾಗ ಕೆಲಸ ಮಾಡಿರ್ತೀರ, ನೀವು ಹೀರೋಯಿನು ಆಗಿರ್ತೀರ. ಆದಮೇಲೆ ಒಂದಷ್ಟು ವರ್ಷಗಳಾದಮೇಲೆ ನಿಮ್ಗೆ ಯಾಕೆ ಮತ್ತೆ ಇದನ್ನು ರೈಸ್ ಮಾಡ್ತೀರಾ? ಆವಾಗ ಕಾನೂನು ಇರಲಿಲ್ವಾ? ನನ್ನ ಕ್ವಶನು, ಆವಾಗ ಕಾನೂನು ಇರಲಿಲ್ವಾ? ಆವಾಗ ಕಂಪ್ಲೇಂಟ್ ಇರಲಿಲ್ವಾ? ವೈ ಇವಾಗ ಒಂದು 5-6 ವರ್ಷ ಆದಮೇಲೆ ಯಾಕೆ ಬರ್ತೀರಾ? ಮತ್ತು ಇಂಡಸ್ಟ್ರಿ ಹಿಂಗೆ ಅಂತ ಎಷ್ಟೋ ಜನ ಅನ್ಕೋಬಿಟ್ಟಿದ್ದಾರೆ ಇಂಡಸ್ಟ್ರಿ ಹಿಂಗೆ ಅಂತ. ಬಟ್ ಅಗೇನ್ ನೀವು ಅದನ್ನು ಪ್ರೂವ್ ಮಾಡೋಕ್ಕೆ ಏನಕ್ಕೆ ಮಾಡ್ತೀರಾ? ಸೊ ಕಂಪ್ಲೇಂಟ್ ಇದೆ, ಕಾನೂನಿದೆ, ಕ್ರಮ ತಗೊಳ್ತಾರೆ. ನೀವು ಕೊಡಿ ಕಂಪ್ಲೇಂಟು, ನಿಮ್ಮ ಹತ್ರ ಪ್ರೂಫ್ ಇದೆಯಾ, ನಿಮಗೆ ಅನ್ಯಾಯ ಆಗಿದೆಯಾ, ತಗೊಳ್ಳಿ ಆ್ಯಕ್ಷನು. ಯಾಕೆ ವೆಯ್ಟ್ ಮಾಡ್ತೀರಾ 10 ವರ್ಷ? ನಮಗೆ ಸಪೋರ್ಟ್ ಮಾಡೋಕ್ಕೆ ಒಂದಷ್ಟು ಬರಲಿ ಅಂತ ಏನಕ್ಕೆ ಇದು ಮಾಡ್ತೀರಾ? ನಮಗೇನೇ ಪ್ರಾಬ್ಲಮ್ ಆದರೂ ನಾವು ಕೊಡೋಣ ಕಂಪ್ಲೇಂಟು, ತಗೋದಿದೆ ಗೌರ್ಮೆಂಟು, ಕಾನೂನಿದೆ. ಸೊ ಅದನ್ನು ನೀವು ಯಾಕೆ ಮರಿತೀರಾ? ಯಾಕೆ ಹಿಂಸೆನ ನೀವು, ನಿಮಗೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷಗಳಾಗಿದೆ, ಯಾಕೆ ನೀವು ಇನ್ನೂ ಸ್ವಾತಂತ್ರ್ಯವಾಗಿಲ್ಲ? ಯಾರ್ದೋ ಡಿಪೆಂಡ್, ಅವ್ರ ಸಪೋರ್ಟ್ ಬೇಕು ಅಂತ ನೀವು ಯಾಕೆ ವೆಯ್ಟ್ ಮಾಡ್ತೀರಾ? ನನ್ನ ಕ್ವಶನ್ ಇದು. ಹಾಗೆಯೇ 5 ವರ್ಷ ಆಗಿದೆ, 5-6 ವರ್ಷ ಆಗಿದೆ. ವೈ ಯು ಆರ್ ಕಮಿಂಗ್ ನಾವು? ಅಂದರೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಈ ಥರದ ಸಮಸ್ಯೆಗಳು ಆಗಬಾರ್ದು ಅಂತ ಕೆಲ ನಟಿಯರು ಮುಂದೆ ಬಂದಿರೋವಂಥದ್ದು. ಸೊ ಈ ಥರದ್ದಿದ್ರೆ ಒಂದು ರೀತಿ ಎಲ್ಲ ನಿರ್ಬಂಧಗಳಾಗುತ್ತೆ, ಯಾರು ಮಾಡೋದಕ್ಕೆ ಮುಂದಾಗೋದಿಲ್ಲ ಅಂತ ಹೇಳಿರುವಂಥದ್ದು. ಜೊತೆಗೆ ಈ ಇಂಟಿಮೇಟ್ ಸೀನ್ಗಳಾಗಿರ್ಬೋದು ಸಿನಿಮಾ ಶೂಟಿಂಗಲ್ಲಿ, ಈಗ 1 ಟೇಕ್ 2 ಟೇಕ್ ಓಕೆ, ಯಾಕಂದರೆ ಒಬ್ಬೊಬ್ಬ ಹೀರೋಗಳು ತುಂಬ ಕಂಫರ್ಟಬಲ್ ಫೀಲ್ ಆಗಲ್ಲ, ಅವರಿಬ್ರಿಗೂ ಒಂದು ಕಂಫರ್ಟ್ನೆಸ್ ಕ್ರಿಯೇಟ್ ಆಗಬೇಕು, ಆ ಥರ ಸೀನ್ಗಳು ಮಾಡಬೇಕು ಅಂತ ಸಾಕಷ್ಟು ಕ್ಯಾಮ್ರಾದಲ್ಲಿ ಆರ್ಟಿಫಿಷಿಯಲ್ ಆಗಿ ಕಾಣಬಾರ್ದು ಅಂತ ಅನ್ನೋ ಒಂದು ಕಾರಣಕ್ಕೆ. ಸೊ ಇದನ್ನೇನು ಹೇಳ್ತೀರಿ? ಅಂದರೆ 17-18 ಟೇಕ್. ನಾನು ಇನ್ನೊಂದು ಚಾನಲಲ್ಲಿ ಮಾತಾಡಿದೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನಾವು ಅದನ್ನ ಏನು ಗೊತ್ತಾ, ಒಂದೊಂದು ಸತಿ ನಮ್ಗೆ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀವಿ, ಮಾನಿಟ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ನನ್ನ ಜೊತೆ ಆ್ಯಕ್ಟ್ ಮಾಡ್ತಿರೋ ಹೀರೋಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಇದು ಹಿಂಗೆ ಈ ಲುಕ್ ಹಿಂಗೆ ಕೊಟ್ಬಿಟ್ಟಿದ್ದೀನಿ, ಇದನ್ನ ಇನ್ನೊಂದು ಸ್ವಲ್ಪ ಇನ್ನೂ ಏನೋ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಅವ್ರು ಇನ್ನೂ ಮತ್ತೆ ಚೇಂಜಸ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಹೀರೋಗಳು ಏನು ಮಾಡ್ತಾರೆ ಅಂದರೆ ಬೇಕು ಅಂತಲೇ ಮಾಡೋರು ಇದ್ದಾರೆ, ಇಲ್ಲ ಅಂತಲೂ ಇಲ್ಲ. ಬಟ್ ಅದನ್ನೆಲ್ಲ ಏನಾಗುತ್ತೆ, ಅದು ಮಾಡಿಬಿಟ್ಟು ಬಂದ್ಬಿಟ್ಟಿರ್ತೀವಿ ಕೆಲಸ. ಅದು ನಾವು ಇವಾಗ ಹೋಗಿರ್ತೀವಿ, ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. 1-2-3 ಸಿನಿಮಾದಲ್ಲಿ ಚೆನ್ನಾಗೇ ಇರುತ್ತೆ ಕ್ಯಾರೆಕ್ಟರ್, ಅಂದರೆ ನಾವು ಮಾಡಿರ್ತೀವಿ, ಮಾನಿಟ್ರಲ್ಲೂ ನೋಡಿರ್ತೀವಿ. ಬಟ್ ಅದು ಹೀರೋಗೆ ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಇನ್ನೊಂದು ಟೇಕ, ಅವಾಗೆಲ್ಲೋ ಎಷ್ಟು ಅಂತ ಮಾಡ್ತೀರಾ? 2 ಟೇಕ್ 3 ಟೇಕ್ 4 ಟೇಕ್ಗೆ ಸುಸ್ತಾಗೋಗ್ಬಿಟ್ಟಿರುತ್ತೆ. ಒಂದು 5 ಟೇಕು 6 ಟೇಕು 10 ಟೇಕು 25 ಟೇಕ್ ಈ ಥರನೇ ಹೋಗುತ್ತೆ. ಎಷ್ಟೋ ಜನ 30-40 ಟೇಕ್ ತೊಗೊಂಡಿರೋರು ಉದಾಹರಣೆಗಿದೆ. ಸೊ ಅವಾಗೆಲ್ಲೋ ಬೇಜಾರಾಗುತ್ತೆ. ಬಟ್ ಆದರೆ ನಾವು ಕೆಲಸ ಅಂತ ಬಂದಾಗ ಅದನ್ನೆಲ್ಲ ಮರ್ತೋಗ್ಬಿಡ್ಬೇಕು. ನಾವು ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತೆ? ಅಲ್ಲಿ ಅಯ್ಯೋ ಮೇಡಮ್ ನಿಮ್ಮ ಐಬ್ರೋ ಹಿಂಗಾಗೋಗ್ಬಿಟ್ಟಿದೆ, ಐ ಲ್ಯಾಶ್ ಬಿಚ್ಚೋಗ್ಬಿಟ್ಟಿದೆ, ಲಿಪ್ಸ್ಟಿಕ್ ಚೆನ್ನಾಗಿಲ್ಲ ಅಂದಾಗ ವಿ ಹ್ಯಾವ್ ಟು ಅಗ್ರಿ ಅಲ್ಲ, ಕೆಲಸ ಅದು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಒಂದು ನಿಟ್ಟು ಇವಾಗ ಫೈರ್ ಅನ್ನೋ ಕಂಪ್ನಿ ಇವಾಗ ಏನು ತೊಗೊಳ್ತಾ ಇದ್ದಾರೆ, ಸಂಸ್ಥೆ ಏನಿದೆ ಅದು ತುಂಬಾ ಒಳ್ಳೆಯದು. ನನಗೂ ಖುಷಿ ಆಯಿತು ಅಂಥದ್ದು ಒಂದು ಸಂಸ್ಥೆ ಬಂದಾಗ. ಒಂದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಇರೋರು ಆ ಥರ ಮಾಡ್ತಿರ್ತಾರಲ್ಲ, ಎಲ್ಲರಿಗೂ ಅಲ್ಲ, ಆ ಥರ ಮಾಡ್ತಿರೋರು ಒಂದು ಸ್ವಲ್ಪ ಭಯ ಪಡ್ಕೊತಾರೆ. ಬಟ್ ಅದನ್ನು ನಾನು ಹೇಳ್ತಾ ಇರೋದು, ನಿಲ್ಸಕ್ಕೆ ಹೋಗಬೇಡಿ. ಇವಾಗ ಏನು ಸ್ಟಾರ್ಟ್ ಮಾಡಿದ್ದೀರಾ ಅದಕ್ಕೆ ಆಲ್ ದ ಬೆಸ್ಟ್, ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ. ಎಲ್ಲೋ ಮತ್ತೆ ನಿಲ್ಲಿಸಿ. ಇದು ಬಂದಿದ್ದು ಚೇತನ್ ಅವ್ರು ತೊಗೊಂಡಿದ್ದು ಲಾಸ್ಟ್ 3 ಇಯರ್ಸ್ ಬ್ಯಾಕ್, ನನಗೆ ಗೊತ್ತಿರೋ ಹಂಗೆ, ಕರೆಕ್ಟಾ? 3 ಇಯರ್ಸ್ 4 ಅವಾಗ ತೊಗೊಂಡಿದ್ದು. ಇವಾಗ ಬಂದಿದೆ 2024ಅಲ್ಲಿ. ಇಷ್ಟು ದಿನ ಎಲ್ಲೋಗಿತ್ತು? ಇಷ್ಟು ದಿನ ಹೆಣ್ಣು ಮಕ್ಕಳಿಗೆ ಎಷ್ಟು ಸಫರ್ ಪಟ್ಟಿದ್ದಾರೆ, ಎಲ್ಲೋಗಿದ್ರು ಅವರು?
ಅಗೇನ್ ಇವಾಗ 2024ಗೆ ಬಂದಿದ್ದಾರೆ. ಸೊ ಇದನ್ನು ನಿಲ್ಲಿಸ್ಬೇಡಿ. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್, ನಾನು ಕೂಡ ನಿಮ್ಮ ಸಪೋರ್ಟಿವ್ ಆಗಿರ್ತೀನಿ. ಬಟ್ ನಿಲ್ಲೋದು ಬೇಡ. ಇದು ಎಲ್ಲರಿಗೂ ಒಂದು ಭಯ ಪಡಿಸಿರ್ತೀರ, ಆ ಭಯನ ಹಂಗೆ ಕ್ಯಾರಿ ಓವರ್ ಮಾಡಿ ಅನ್ನೋದು ನನ್ನ ಒಂದು ಅನಿಸಿಕೆ, ಚಿಕ್ಕ ಅನಿಸಿಕೆ. ತೊಗೊಂಡ್ರೆ ತೊಗೊಳ್ಳಿ, ಇಲ್ಲ ಅಂದರೆ